ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೋಡಲು ಯಾವಾಗಲೂ ನಗು ನಗುತ್ತಾ ನಕ್ಕು ನಗಿಸುತ್ತಾ ಇರೋರ ಜೀವನ ನಾವು ನೀವು ಅಂದುಕೊಂಡಂತೆ ಖಂಡಿತ ಇರಲ್ಲ. ಎಲ್ಲ ನೋವನ್ನು ನುಂಗಿಕೊಂಡು ನಗುಮುಖ ಹೊತ್ತು ಬದುಕುತ್ತಿರುವ ಅದೆಷ್ಟೋ ಸ್ಫೂರ್ತಿದಾಯಕ ಜನ ಕುಟುಂಬಗಳು ನಮ್ಮ ನಡುವೆ ಇದ್ದಾರೆ. ಬದುಕೆ ಹಾಗೆ ಯೋಚಿಸದ ತಿರುವುಗಳ ಹೆದ್ದಾರಿ. ಹೊಸದಾದ ಹೆದ್ದಾರಿಯಲ್ಲಿ ನಾವು ಸಾಗುತ್ತಿದ್ದಾಗ ಎಲ್ಲಿ ತಿರುವು ಇದೆ ಅಂತ ಗೊತ್ತೇ ಇರಲ್ಲ. ನೇರ ರಸ್ತೆ ಕಣ್ಣು ಹಾಯಿಸಿದಷ್ಟು ದೂರ ಇದೆ ಅನ್ನುವಷ್ಟರಲ್ಲಿ ತಿರುವು. ಹೀಗೆ ಲೈಫು ಕೂಡ. ಹೀಗೆ ಹಾಸ್ಯನಟ ಗೋವಿಂದೇಗೌಡ ಜೀವನ ಕೂಡ. ಎಲ್ಲರನ್ನೂ ನಗಿಸುವ ಅದ್ಭುತ ನಟ ಗೋವಿಂದೇಗೌಡ. ಅವರಲ್ಲಿ ಯಾವತ್ತೂ ಕೂಡ ಆರದ ಬಾಡದ ಗಾಯವಿದೆ. ಯಾರು ಅದೆಂಥ ಸಮಾಧಾನ ಮಾಡಿದರೂ ಕೂಡ ಸಮಾಧಾನ ಪಟ್ಟುಕೊಳ್ಳಲಾಗದ ಕರಳು ಹಿಂಡುವ ಕಥೆ ಇದೆ. ಇದನ್ನು ಸ್ವತಃ ಅವರೇ ಸ್ಕಿಟ್ ಮೂಲಕ ಹೇಳಿದ್ದಾರೆ. ಸ್ಟೇಜ್ನಲ್ಲೇ ಕಣ್ಣೀರಿಟ್ಟಿದ್ದಾರೆ. ಹೌದು, ವೀಕೆಂಡ್ನಲ್ಲಿ ಜಬರ್ದಸ್ತ್ ಮನರಂಜನೆ ಹೊತ್ತು ಬಂದಿರೋ ರಾಜಾ ರಾಣಿ ಶೋ ವೀಕ್ಷಕರ ಮನಸ್ಸನ್ನು ಗೆದ್ದಿದೆ. ನಿರೂಪಕಿಯಾಗಿ ನಟಿ ಅನುಪಮಾ ಗೌಡ, ಜಡ್ಜ್ ಸೀಟ್ನಲ್ಲಿ ನಟಿ ತಾರಾ, ನಟ ಸೃಜನ್ ಜೊತೆಗೆ ಸ್ಯಾಂಡಲ್ವುಡ್ನ ಕ್ಯೂಟ್ ಬೆಡಗಿ ಅದಿತಿ ಪ್ರಭುದೇವ್ ಇದ್ದಾರೆ. ಈಗಾಗಲೇ ಪ್ರೋಮೋಗಳ ಮೂಲಕ ವೀಕ್ಷಕರ ಗಮನ ಸೆಳೆದಿರುವ ರಾಜಾ ರಾಣಿ ಶೋನಲ್ಲಿ ಕರಳು ಹಿಂಡುವ ಜೀವನ ಗಾಥೆಯನ್ನು ಬೆಳಕಿಗೆ ತರಲಾಗಿದೆ. ವಾರದಿಂದ ವಾರಕ್ಕೆ ಹೊಸ ಕಾನ್ಸೆಪ್ಟ್ಗಳ ಮೂಲಕ ವೇದಿಕೆಗೆ ಬರುತ್ತಿದ್ದ ಸ್ಟಾರ್ ಜೋಡಿಯೊಂದು ತನ್ನ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ವೇದಿಕೆ ಮೇಲೆ ಬಿಚ್ಚಿಟ್ಟಿದೆ. ತಮ್ಮ ಅದ್ಭುತ ಕಾಮಿಡಿ ಮೂಲಕ ಅಭಿಮಾನಿಗಳನ್ನು ಸಂಪಾದಿಸಿರುವಂತಹ ಹಾಸ್ಯ ಕಲಾವಿದರಾದ ಕಿರುತೆರೆಯ ಜನಪ್ರಿಯ ಜೋಡಿ ಗೋವಿಂದೇಗೌಡ ಮತ್ತು ದಿವ್ಯಾ ತಮ್ಮ ಜೀವನದಲ್ಲಾದ ವಿಚಾರದ ಬಗ್ಗೆ ಸ್ಕಿಟ್ ಮೂಲಕ ತಿಳಿಸಿದ್ದಾರೆ. ಗೋವಿಂದಗೌಡ ಅವರು ತಾಯಿಯನ್ನು ತುಂಬ ಪ್ರೀತಿಸ್ತಾ ಇದ್ದರು. ಅವರ ತಾಯಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಅವರು ಡ್ರಾಮಾ ಅಂತ ಕಾಲ ಕಳೆಯುತ್ತಿದ್ದರು. ಆದರೆ ಒಂದು ದಿನ ಆಕಸ್ಮಿಕವಾಗಿ ಅವರ ತಾಯಿಯನ್ನು ಕಳೆದುಕೊಳ್ತಾರೆ. ಇದೇ ಕಾನ್ಸೆಪ್ಟ್ ಮೂಲಕ ವೇದಿಕೆಗೆ ಕಾಲಿಟ್ಟಿದ್ದ ಜೋಡಿ ಜಡ್ಜಸ್ ಹಾಗೂ ಸಹ ಕಲಾವಿದರ ಕಣ್ಣಲ್ಲಿ ನೀರು ತರಿಸಿದೆ. ಇದೇ ಸ್ಕಿಟ್ ಮಾಡುತ್ತಿದ್ದಾಗ ಗೋವಿಂದೇಗೌಡ ಅವರು ಕೂಡ ವೇದಿಕೆಯ ಮೇಲೆಯೇ ಹತ್ತಿದ್ದಾರೆ. ಜೊತೆಗೆ ಅವರ ಹೆಂಡತಿ ದಿವ್ಯಶ್ರೀ ಕೂಡ ಫ್ಯಾಮಿಲಿ ರೌಂಡ್ ಅಂತ ಹೇಳಿದ ಕೂಡಲೇ ತುಂಬ ನೋವಾಗುತ್ತೆ. ನನ್ನ ಪತಿ ಏನು ಅನ್ಯಾಯ ಮಾಡಿದ್ರು, ಇವರು ಇಷ್ಟಪಡುವ ವ್ಯಕ್ತಿಗಳು ಅವರ ಜೊತೆಯಲ್ಲಿ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇದೇ ಜೀವನ. ಕಳೆದು ಹೋದ ದಿನ ಕಳೆದುಕೊಂಡವರು ಯಾವತ್ತೂ ಕೂಡ ಮತ್ತೆ ಸಿಗಲ್ಲ. ಇರುವಷ್ಟು ದಿನ ಖುಷಿಯಾಗಿರೋಣ. ನಮ್ಮವರಿಗಾಗಿ ಒಂದಿಷ್ಟು ಟೈಮ್ ಕೊಡೋಣ. ಏನಂತೀರಾ?